ಪಶ್ಚಿಮ ವಿಭಾಗದಲ್ಲಿ 112 ಜನ ಏನು ಕಾರ್ಪೊರೇಟರ್ಗಳಾಗುವಂಥ ಅವಕಾಶ ಇದೆ. ನಾವು ಈ ಬಾರಿ GBA ಏನಿದೆ ಎಲ್ಲ ಕಡೆ ಅಧಿಕಾರ ಹಿಡಿಯೋದಕ್ಕೆ ಸರ್ವ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ಸೊ ಯಾವ ರೀತಿ ಎಲ್ಲ ಅಭ್ಯರ್ಥಿಗಳು ರೆಡಿ ಆಗ್ತಿದೆ ಸರ್? ಈ ಒಂದು ಗ್ರೇಟರ್ ಬೆಂಗಳೂರು ಏನಿದೆ 5 ವಿಭಾಗಗಳನ್ನಾಗಿ ಏನು ನೇಮಕ ಮಾಡಿದ್ದಾರೆ, ಆ ಒಂದು ಪಶ್ಚಿಮ ವಿಭಾಗದ ಅಧ್ಯಕ್ಷರನ್ನಾಗಿ ನಮ್ಮ ನಾಯಕರಾದಂಥ ಅಪ್ಪಾಜಿ ದೇವೇಗೌಡರು, ನಮ್ಮೆಲ್ಲರ ಅಣ್ಣ ಕುಮಾರಣ್ಣ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ರಮೇಶ್ ಗೌಡರು ಮತ್ತು ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಒಂದು ವೆಸ್ಟ್ ಭಾಗದ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಏನು ಮಾಡಿದ್ದಾರೆ, ಅವರು ಒಂದು ಕೊಟ್ಟಿರುವಂಥ ಒಂದು ಹುದ್ದೆಯನ್ನು ಪಕ್ಷದ ಸಂಘಟನೆಗೆ, ಕಾರ್ಯಕರ್ತರ ಒಗ್ಗೂಡುವಿಕೆ ಮತ್ತು ಈ ಒಂದು ಬಾರಿ ಪಶ್ಚಿಮ ವಿಭಾಗದಲ್ಲಿ 112 ಜನ ಏನು ಕಾರ್ಪೊರೇಟರ್ಗಳಾಗುವಂಥ ಅವಕಾಶ ಇದೆ. ನಾವು ಶಕ್ತಿ ಮೀರಿ ಪ್ರಯತ್ನಪಟ್ಟು ಈ ಚುನಾವಣೆಗೆ ನಮ್ಮ ಅಭ್ಯರ್ಥಿಗಳನ್ನೆಲ್ಲ ರೆಡಿ ಮಾಡಿ, ನಮ್ಮ ಏನು ದೇವೇಗೌಡರ ಅಪ್ಪಾಜಿಯವರು ಬೆಂಗಳೂರು ನಗರಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು, ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿರುವಂಥ ಸಾಧನೆಗಳು, ಬೆಂಗಳೂರು ನಗರಕ್ಕೆ ಕೊಟ್ಟಿರುವ ಕೊಡುಗೆಗಳು, ಈ ಒಂದು ಎಲ್ಲ ಕಾರ್ಯಕ್ರಮಗಳು ಇವತ್ತು ಯಾರು ಏನೇ ಹೇಳ್ಬೋದು. ವಿರೋಧ ಪಕ್ಷದವ್ರ ಹತ್ರನೂ ಮಾತಾಡೋಕ್ಕೆ ಮಾತಿಲ್ಲ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾರೂ ಬೆಂಗಳೂರು ನಗರಕ್ಕೆ ಏನು ಕೊಡುಗೆಗಳನ್ನ ಕೊಟ್ಟಿಲ್ಲ. ಇವತ್ತು ಹೆಬ್ಬಾಳ ಫ್ಲೈಓವರ್ ಇರ್ಬೋದು, ಮಾರ್ಕೆಟ್ ಫ್ಲೈಓವರ್ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಮೆಟ್ರೋ ಇರ್ಬೋದು, ಮತ್ತು ರೆವಿನ್ಯೂ ಸೈಟ್ಗಳ ಅಕ್ರಮ ಸಕ್ರಮ ಇರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕಾವೇರಿ 4ನೇ ಹಂತದ ಕುಡಿಯೋ ನೀರಿಗೆ ಯೋಜನೆಗೆ 8 TMCಗಳ ನೀರನ್ನು ಏನು ಕೊಟ್ಟರು ಅವತ್ತು ಸ್ಯಾಂಕ್ಷನ್ ಮಾಡಿ, ಇವತ್ತು ಬೆಂಗಳೂರು ಜನ ಜೀವನ ಮಾಡ್ತಾಯಿದ್ದಾರೆ ಅಂದರೆ ಆ ನೀರು ಕುಡಿದು ಜೀವನ ಮಾಡ್ತಾಯಿದ್ದಾರೆ. ಅಂಥ ಕೊಡುಗೆಗಳನ್ನ ಕೊಟ್ಟಿರುವಂಥ ಮಾಜಿ ಪ್ರಧಾನಿಗಳು ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣ ಅವರು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಈ ಬಾರಿ BBMP GBA ಏನಿದೆ ಎಲ್ಲ ಕಡೆ ಅಧಿಕಾರ ಹಿಡಿಯೋದಕ್ಕೆ ಸರ್ವ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ಸಂಘಟಿತರಾಗ್ತೀವಿ. ಜನಗಳನ್ನ ಜಾಗೃತಿ ಮಾಡಿ ನಾವು ಸಂಘಟನೆ ಮಾಡಿ ನಮ್ಮ ಪಕ್ಷನ ಈ ಸರಿ ಅಧಿಕಾರಕ್ಕೆ ತರ್ತೀವಿ ಅಂತ ನಾನು ಖಡಾಖಂಡಿತವಾಗಿ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏಪ್ರಿಲ್ 11ನೇ ತಾರೀಕು 25ನೇ ವರ್ಷದ ಆಚರಣೆ ಮತ್ತು ಒಂದು ಸಂಘಟನೆಯ ಸಮಾವೇಶವನ್ನು ಏನು ಕೊಂಗಟ್ಟ ಮೈದಾನದ ಹತ್ರ ಅರೇಂಜ್ ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನೆರವೇರೋದಕ್ಕೆ ಹಗಲಿರುಳು ಕೆಲಸ ಮಾಡಿ ನಮ್ಮ ಕುಮಾರಣ್ಣ ದೇವೇಗೌಡರ ಹೆಸರು ಶಾಶ್ವತವಾಗಿ ಕರ್ನಾಟಕಕ್ಕೆ ಬೇಕವರು. ಕುಮಾರಣ್ಣವ್ರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು, ಸಂಘಟನೆ ಆಗಬೇಕು. ಅವ್ರು ಬರೀ ಬಾಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಹೇಳಿದ್ರೆ ಸಾಲೋದಿಲ್ಲ. ಎಲ್ಲ ರೀತಿ ಸಂಘಟನೆಗಳನ್ನ ಮಾಡಿ ಸಾರ್ವಜನಿಕರಲ್ಲಿ ಅವರು ಮಾಡಿರುವ ಕೆಲಸಗಳು, ಅವರು ಮಾಡಿರುವಂಥ ಸಾಧನೆಗಳನ್ನ ತಿಳಿಸಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್, ಏನು ಈ ವೆಸ್ಟ್ ಝೋನ್ ಭಾಗದಲ್ಲಿ ತಾವು ಒಂದು ಅಧ್ಯಕ್ಷರಾಗಿ ಒಂದು ಸಮಿತಿ ಮಾಡಿದಾರೋ, ಸೊ ಇದರಲ್ಲಿ ಎಷ್ಟು ಅಭ್ಯರ್ಥಿಗೆ JDS ಟಿಕೆಟ್ ಒಂದು ಅವಕಾಶ ಸಿಗ್ಬೋದು? ಇಲ್ಲಿ ನೋಡಿ, ನಾವು BJP ಜೊತೆ ಏನು ಅಲಯನ್ಸ್ ಬಗ್ಗೆ ನಾವು ಇನ್ನೂ ಏನು ಚರ್ಚೆ ಮಾಡ್ತಾ ಇಲ್ಲ. ನಮ್ಮ ಗುರಿ ಏನಿದ್ರು 112 ಭಾಗಕ್ಕೆ ಪಕ್ಷದ ಬಲವರ್ಧನೆ ಸಂಘಟನೆ ಮಾಡೋದು ನಮ್ಮ ಮೂಲ ಉದ್ದೇಶ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ವರಿಷ್ಠರಾದಂಥ ದೇವೇಗೌಡರ ಅಪ್ಪಾಜಿಯವರು, ಕುಮಾರಣ್ಣವರು ಸೇರಿ BJP ಜೊತೆ ಅಲಯನ್ಸ್ ಮಾಡ್ಕೊತಾ ಇದ್ದೀವಿ ಅಂದಾಗ ನಮಗೆ ಅಟ್ಲೀಸ್ಟ್ ಒಂದು 40ರಿಂದ 50 ಸೀಟ್ಗಳನ್ನ ಕೊಡಬೇಕು ವೆಸ್ಟಲ್ಲಿ ಅನ್ನೋ ಒಂದು ಪ್ರಬಲವಾದ ಮಂಡನೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಾಗ್ತಾ ಇದ್ದೀವಿ. ಅದೇ ರೀತಿ ಪಕ್ಷದ ಸಂಘಟನೆ ಮಾಡಿ ನಾವು ಆ ಹಂತಕ್ಕೆ ತಲುಪ್ತೀವಿ ಅಂತ ನನಗೆ ಭರವಸೆ ಇದೆ.